ವೀಕ್ಷಕರಿಗೆಲ್ಲ ಕನ್ನಡ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಕೆನೆಯಲ್ಲಿ ಬೆಣ್ಣೆ ಹೇಗೆ ಮಾಡ್ಕೊಳ್ಳೋದು ಅಂತ. ನಾನು 15 ದಿನದ್ದು ಕೆನೆ ಎತ್ತಿಟ್ಕೊಂಡಿದ್ದೀನಿ. ಸೊ ನೀವು ಇದನ್ನ ಕೆನೆ ಫಸ್ಟ್ ಡೇ ಹಾಕಿದಾಗ ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ನೀವು ಮೊಸರು ಹಾಕ್ಬಿಟ್ಟು ನೆಕ್ಸ್ಟ್ ಡೇ ಇಂದ ಕೆನೆನ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನಾನು 15 ದಿನದಿದು ಕೆನೆ ತೆಗೆದಿಟ್ಕೊಂಡಿರೋದು. ಸೊ ಇವಾಗ ಇದನ್ನ ಏನು ಮಾಡ್ಬೇಕಂತ ನಾನು ಹೇಳ್ಕೊಡ್ತೀನಿ. ಮೊದಲು ಒಂದು ಮಿಕ್ಸರ್ ಗ್ರೈಂಡರ್ಗೆ ಇದರಲ್ಲಿ ಒಂದು 1/4 ಭಾಗದಷ್ಟು ಕೆನೆ ಹಾಕ್ಕೊಳ್ಳಿ. ಈಗ ಇದಕ್ಕೆ ತಣ್ಣಗಿರೋ ನೀರು ಹಾಕ್ಕೊಳ್ಳಿ. ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಳ್ಳಿ. ಫ್ರಿಜ್ನಲ್ಲಿ ಇಟ್ಟಿದ್ದ ನೀರು ಹಾಕ್ಕೊಂಡ್ರೆ ಬೆಣ್ಣೆ ಚೆನ್ನಾಗಿ ಬರೋದು. ಸೊ ಇದನ್ನ ಇವಾಗ ಒಂದೇ 1 ನಿಮಿಷ ಗ್ರೈಂಡ್ ಮಾಡ್ಕೊಳ್ಳಿ, ಬೆಣ್ಣೆ ಮೇಲೆ ಬರುತ್ತೆ. ಒಂದ್ಸರಿ ಚೆನ್ನಾಗಿ ಗ್ರೈಂಡ್ ಆದಮೇಲೆ ಇದನ್ನು ಒಂದು ಜಗ್ಗಿಗೋ ಅಥವಾ ಒಂದು ಪಾತ್ರೆಗೋ ಟ್ರಾನ್ಸ್ಫರ್ ಮಾಡಿ. ನಾನು ಹಾಗೆ ಮಾಡಿರೋದು ರೆಕಾರ್ಡ್ ಆಗಿಲ್ಲ. ನೀವು ಈ ಜಾರ್ನಲ್ಲೇ ಬೆಣ್ಣೆ ತೆಗಿಯೋದಕ್ಕಿಂತ ಗ್ರೈಂಡ್ ಆದಮೇಲೆ ಒಂದು ಪಾತ್ರೆಗೋ ಅಥವಾ ಇನ್ನೊಂದು ಕಂಟೈನರ್ಗೆ ಹಾಕ್ಬಿಟ್ಟು ಬೆಣ್ಣೆ ತೆಗೆದ್ರೆ ಈಸಿಯಾಗಿ ತೆಗಿಬೋದು ಬೆಣ್ಣೆನ. ಬೆಣ್ಣೆ ನೋಡಿ ಚೆನ್ನಾಗಿ ಬಂದಿದೆ. ಒಂದು ಕಡೆ ಸೈಡಲ್ಲಿ ಮಾಡ್ಕೊಳ್ಳಿ. ಈಗ ನಾನು ಎತ್ತಿಟ್ಟಿರೋ ಬೆಣ್ಣೆನಲ್ಲಿ ಬರೀ 1/4 ಭಾಗ ಅಷ್ಟೇ ನಾನು ತಗೊಂಡಿರೋದು. ನೋಡಿ ಫಸ್ಟ್ ಬ್ಯಾಚ್ ನಾನು ಮಾಡ್ಕೊಂಡಲ್ಲ 1/4 ಭಾಗ ಹಾಕ್ಬಿಟ್ಟು ಅದರಲ್ಲಿ ಇಷ್ಟು ಬೆಣ್ಣೆ ಬಂದಿದೆ. ಈಗ ಇನ್ನು ಮಿಕ್ಕಿದ್ದು ಎಲ್ಲದನ್ನು ನಾನು ಗ್ರೈಂಡ್ ಮಾಡಿಕೊಂಡು ಒಟ್ಟಿಗೆ ತೋರಿಸ್ತೀನಿ ನಿಮಗೆ. ನೋಡಿ ಹತ್ತತ್ರ 3/4 kg ಬೆಣ್ಣೆ ಬರುತ್ತೆ ಆ ಸಣ್ಣ ಬಾಕ್ಸಲ್ಲಿ. ಅಂದರೆ ಬಾಕ್ಸ್ ನೋಡಿ ಇಷ್ಟಿದೆ. ಈ ಬಾಕ್ಸಲ್ಲಿ ಪೂರ್ತಿ ತೆಗೆದ್ರೆ ನಿಮಗೆ 3/4 kg ಅಷ್ಟು ಬೆಣ್ಣೆ ಸಿಗತ್ತೆ. ಇದನ್ನ ಸ್ವಲ್ಪ ಈ ತರ ಪ್ರೆಸ್ ಮಾಡಿ ಸೈಡಲ್ಲಿ ಮಜ್ಜಿಗೆ ಇರುತ್ತಲ್ಲ ಆ ಮಜ್ಜಿಗೆನ ತೆಕ್ಕೊಳ್ಳಿ. ಈ ತರ ನೋಡಿ, ಈ ತರ ಪ್ರೆಸ್ ಮಾಡಿದ್ರೆ ಮಜ್ಜಿಗೆ ಬರುತ್ತೆ. ಮಜ್ಜಿಗೆ ತೆಕ್ಕೊಳ್ಳಿ. ಹಾಗೆ ಮಜ್ಜಿಗೆ ತೆಕ್ಕೊಂಡಾದ್ಮೇಲೆ ಇದನ್ನ ಫ್ರಿಜ್ ಅಲ್ಲಿ ನೀವು 1 ಗಂಟೆ ಇಟ್ರೆ ಚೆನ್ನಾಗಿ ಗಟ್ಟಿ ಆಗತ್ತೆ. ಆಮೇಲೆ ನೀವು ಇದನ್ನ ಕಾಯಿಸ್ಕೋಬಹುದು. ನಾನು ಮುಂದಿನ ವಿಡಿಯೋದಲ್ಲಿ ಬೆಣ್ಣೆ ಹೇಗೆ ಕಾಯಿಸ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಅದರಲ್ಲಿರೋ ನೀರೆಲ್ಲ ಹಿಂಡಿದ್ಮೇಲೆ ಹತ್ತತ್ರ ನಿಮಗೆ 15 ದಿವಸಕ್ಕೆ ಅರ್ಧ kg ಅಷ್ಟು ಬೆಣ್ಣೆ ಸಿಗುತ್ತೆ. ಆದರೆ ನೀವು ಪ್ಯಾಕೆಟ್ ಹಾಲ್ಗಳಲ್ಲಿ ಮಾಡಿದ್ರೆ ಇಷ್ಟೊಂದು ಸಿಗಲ್ಲ, ಇದರ ಅರ್ಧ ಸಿಗತ್ತಷ್ಟೇ. ಮನೆಗೆ ತಂದು ಕೊಡ್ತಾರಲ್ಲ ಆ ಹಾಲಾದರೆ ಹಾಲು ಚೆನ್ನಾಗಿದ್ರೆ ಗಟ್ಟಿಯಾಗಿದ್ರೆ ಈ ಥರ ಬೆಣ್ಣೆ ಸಿಗುತ್ತೆ. ಇವತ್ತು ಮಾಡಿದ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.